ಎಲ್ಲರಿಗೂ ನಮಸ್ಕಾರ. ಇದು ಜಿ ಎಚ್ ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್. ಈ ವಿಡಿಯೋದಲ್ಲಿ ಒಂದು ತುಂಬ ಇಂಟ್ರೆಸ್ಟಿಂಗ್ ಆಗಿರೋದು ಅಂತ ಒಂದು ವಿಡಿಯೋನೇ ಮಾಡಿದ್ದೀನಿ. ಇದು ಒಂದು ನನಗೆ ಈ ಮುಂದೆ ನೋಡ್ತಿದ್ದೀರಲ್ಲ ಪ್ಲೇಟು, ನನಗೆ ಇದು ಒಂದು ಗುದ್ದಲಿ ಸಿಕ್ಕಿದ್ದು. ಇದು ನಾನು ಬರೀ 100 ರೂಪೀಸ್ ಕೊಟ್ಬಿಟ್ಟು ಎತ್ಕೊಂಡೆ. ನಾನು ಇದಕ್ಕೆ ಏನೇನು ಆಲ್ಟ್ರೇಷನ್ ಮಾಡಿದ್ದೀನಿ ಅಂದರೆ, ಇದು ಮುಂದೆ ಪ್ಲೇಟು ಫುಲ್ಲು ಇರಲಿಲ್ಲ. ಇದಕ್ಕೆ ಏನು ಮಾಡಿದ್ದೀನಿ ಅಂದರೆ, ಪಿ ವಿ ಸಿ ಪ್ಲೇಟು, ಇದು ಪಿ ವಿ ಸಿ ಪೈಪ್ನ ಈ ಥರ ಬೆಂಡ್ ಮಾಡಿ ಪ್ಲೇಟ್ ಮಾಡಿ ರೆಡಿ ಮಾಡಿದ್ದೀನಿ. ಆಮೇಲೆ ನೋಡ್ತಿದ್ದೀರಾ, ಇದಕ್ಕೆ USB ಬೋರ್ಡ್ ಇರಲಿಲ್ಲ, ಏನಿರಲಿಲ್ಲ. ಇದು ಸುಮ್ಮನೆ ಚಿತ್ರಣ ಆಗೋಗಿತ್ತು. ಒಂದು ಮಾಸ್ಟರ್ ವಾಲ್ಯೂಮು, ಟ್ರಿಬಲ್ಲು, ಬೇಸು. ಇದು ಒಳಗಡೆ ಏನೇನು ಹಾಕವ್ರೆ ಅಂತ ನೋಡೋಣ. ನಾನು ಆಲ್ಟ್ರೇಷನ್ ಮಾಡಿರೋದು ಹೇಳ್ತೀನಿ. ಇದಕ್ಕೆ LA4440 IC ಇದು ಮೊದಲೇ ಇತ್ತು. ಫ್ಯಾನ್ ಒಂದು ಎಕ್ಸ್ಟ್ರಾ ಆ್ಯಡ್ ಮಾಡಿದ್ದೀನಿ. ಟ್ರಾನ್ಸ್ಫಾರ್ಮು ಮೊದಲೇ ಇತ್ತು. ಇದು ಫ್ಯಾನಿಗೆ ಒಂದು SMP ಆ್ಯಡ್ ಮಾಡಿದ್ದೀನಿ. ಆಮೇಲೆ ಸ್ಪೀಕರ್ ಜಾಕೆಲ್ಲ ನೋಡ್ತಿದ್ದೀರಾ ಹಂಗೆ ಇತ್ತು. ಇದೊಂದು ಮ್ಯಾಕ್ಸ್ದು ಇನ್ಪುಟ್ ಇರಲಿಲ್ಲ, ಅದಕ್ಕೆ ಅದೊಂದು ಹಾಕಿದ್ದೀನಿ. ಇದೊಂದು ಹಾಕಿದ್ದೀನಿ ಅಷ್ಟೇ. USB ಹೊಸ ಮಾಡಲಿದ್ದು ನೋಡ್ತಿದ್ದೀರಲ್ಲ, ಹಿಂದೆ ಒಂದು ಸ್ಪೀಕರ್ ಜಾಕ್ ಐತೆ ಅಷ್ಟೇ. ಇದು DVD ಇನ್ಪುಟ್ ಬೇಕಾದ್ರೆ ಕೊಡ್ಬೋದು, TV ಇನ್ಪುಟ್ ಬೇಕಾದ್ರೆ ಕೊಡ್ಬೋದು, ಏನು ಬೇಕಾದ್ರೂ ಕೊಡ್ಬೋದು. ಆಮೇಲೆ ವೈರ್ ಕೊಟ್ಟಿದ್ದೀನಿ ಅಷ್ಟೇ. ಈ ಥರದ 3 ಪಿನ್ ಟಾಪ್ ಹಾಕ್ಬಿಟ್ಟು ವೈರ್ ಕೊಟ್ಟಿದ್ದೀನಿ. ನೋಡ್ತಿದ್ದೀರಾ ವೈರ್, ಇದು ಸ್ಪೀಕರ್ ಕನೆಕ್ಟ್ ಮಾಡಿಟ್ಟಿದ್ದೀನಿ. ಇದನ್ನು ನಾನೇ ರೆಡಿ ಮಾಡಿದರೆ, ದಯವಿಟ್ಟು ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇದು ಈಗ ಆಡಿಯೋ ಟೆಸ್ಟಿಂಗ್ ನೋಡ್ಬಿಡೋಣ. ಈಗ ಕನೆಕ್ಟ್ ಮಾಡಿದ್ದೀನಿ. ಆಡಿಯೋ ಟೆಸ್ಟಿಂಗ್ ನೋಡ್ಬಿಡೋಣ. ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ದಯವಿಟ್ಟು ಲೈಕ್ ಮಾತ್ರ ಮರಿಬೇಡಿ. ಇದು ಕನ್ನಡದಲ್ಲಿ ಆಗ್ತಿರೋದು ವೀಡಿಯೋನ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಎಲ್ಲರೂ ನೋಡ್ಕೊಳ್ಳಿ ಹೆಂಗಿದೆ ಅಂತ ದಯವಿಟ್ಟು ಕಮೆಂಟ್ ಮಾಡಬೇಕು. ಇವಾಗ ನೋಡಿ, ಕಾಪಿರೈಟ್ ಪ್ರಾಬ್ಲಮ್ ಬರುತ್ತೆ ಅದಕ್ಕೆ.